ನಮಸ್ಕಾರ. ಬಿಜಾಪುರದ ಬಬಲೇಶ್ವರ ಬಳಿಯ ಟಿಕೋಟಾದ ಅಟಲಟ್ಟಿಯಲ್ಲಿ ಒಂದು ಅದ್ಭುತ ಪ್ರಯಾಣವು ರೂಪುಗೊಳ್ಳುತ್ತಿದೆ. ವೃತ್ತಿಯಲ್ಲಿ ಪ್ರಾಂಶುಪಾಲರು ಮತ್ತು ಈಗ ಉತ್ಸಾಹದಿಂದ ರೈತರಾಗಿದ್ದಾರೆ. ಶ್ರೀ ಜಗದೀಶ್ ತನಗೊಂಡ ಅವರು ಉದಾತ್ತ ದೃಷ್ಟಿಕೋನದೊಂದಿಗೆ ಸಾವಯವ ಕೃಷಿಗೆ ಕಾಲಿಟ್ಟಿದ್ದಾರೆ. ಮಣ್ಣನ್ನು ಗುಣಪಡಿಸುವ, ಪರಿಸರವನ್ನು ರಕ್ಷಿಸುವ ಮತ್ತು ಪೌಷ್ಟಿಕ ಆಹಾರದೊಂದಿಗೆ ಸಮಾಜಕ್ಕೆ ಸೇವೆ ಸಲ್ಲಿಸುವ ದೃಷ್ಟಿಕೋನ. ಪ್ರಾರಂಭಿಸುವ ಮೊದಲು ಅವರು ಸಾವಯವ ಪದ್ಧತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು, ಅನುಭವಿ ರೈತರೊಂದಿಗೆ ಸಂವಹನ ನಡೆಸಿದರು ಮತ್ತು ಸಾವಯವ ಗೊಬ್ಬರಗಳ ಪ್ರಯೋಜನಗಳನ್ನು ಎಚ್ಚರಿಕೆಯಿಂದ ನಿರ್ಣಯಿಸಿದರು. ಅವರ ವಿಶ್ವಾಸಾರ್ಹ ಆಯ್ಕೆ ಕುಬಾ ಸಾಯಿಲ್ ಕಂಡೀಷನರ್, ಖನಿಜ ಸಮೃದ್ಧ ಸಾವಯವ ಪರಿಹಾರ. ಮತ್ತು ಫಲಿತಾಂಶಗಳು ಈಗಾಗಲೇ ಹೊಳೆಯುತ್ತಿವೆ. ಅವರ ಕಬ್ಬಿನ ಬೆಳೆ 2 ತಿಂಗಳ ಭಾರೀ ಮಳೆ ಮತ್ತು ಕಡಿಮೆ ಸೂರ್ಯನ ಬೆಳಕಿನ ನಂತರವೂ ಎತ್ತರವಾಗಿ ಹಚ್ಚ ಹಸಿರಿನಿಂದ ಕೂಡಿದೆ ಮತ್ತು ಆರೋಗ್ಯಕರವಾಗಿದೆ. ಪ್ರಕೃತಿಯ ಮಾರ್ಗವು ಆರೋಗ್ಯಕರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳುವಾಗ ಹವಾಮಾನ ಒತ್ತಡವನ್ನು ತಡೆದುಕೊಳ್ಳಬಲ್ಲದು ಎಂಬುದಕ್ಕೆ ಪುರಾವೆ. ಸೆಪ್ಟೆಂಬರ್ 10, 2025 ರಂದು ಹಂಚಿಕೊಂಡ ಅವರ ಹಿಂದಿನ ವಿಡಿಯೋ ಈಗಾಗಲೇ ಈ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಸಾವಯವ ಕೃಷಿ ಸಮಯ ತೆಗೆದುಕೊಳ್ಳುತ್ತದೆ ಎಂಬ ಹಳೆಯ ನಂಬಿಕೆ ಹಳೆಯದು ಎಂಬುದಕ್ಕೆ ಇದು ಜೀವಂತ ಪುರಾವೆಯಾಗಿದೆ. ಹೊಸ ಮಂತ್ರ ಸ್ಪಷ್ಟವಾಗಿದೆ. ಸಾವಯವ ಸಮತೋಲಿತ ಒಳಹರಿವು ಮೊದಲ ಬೆಳೆಯಿಂದಲೇ ಫಲಿತಾಂಶಗಳನ್ನು ನೀಡುತ್ತದೆ. ಹವಾಮಾನ ಬದಲಾವಣೆ, ಮಣ್ಣಿನ ಸವಕಳಿ ಮತ್ತು ಆಹಾರ ಅಭದ್ರತೆಯ ಇಂದಿನ ಯುಗದಲ್ಲಿ ಸಾವಯವ ಕೃಷಿ ಕೇವಲ ಒಂದು ಆಯ್ಕೆಯಲ್ಲ, ಅದು ಮುಂದುವರಿಯುವ ಏಕೈಕ ಮಾರ್ಗವಾಗಿದೆ. ಮತ್ತು ಇಂದು ಸೆಪ್ಟೆಂಬರ್ 23, 2025 ರಂದು ಅವರು ಮತ್ತೊಂದು ಸ್ಫೂರ್ತಿದಾಯಕ ಹೆಜ್ಜೆಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ 3 ವರ್ಷದ ಮಣಿಕ್ಚಮನ್ ದ್ರಾಕ್ಷಿ ತೋಟಕ್ಕೆ ಕುಬಾ ಸಾಯಿಲ್ ಕಂಡೀಷನರ್ ಮತ್ತು ಕುಬಾ ಸಾಯಿಲ್ ಬೂಸ್ಟರ್ ಅನ್ನು ಅನ್ವಯಿಸುವುದು ಸ್ಥಳೀಯ ಮತ್ತು ರಫ್ತು ಮಾರಾಟಕ್ಕಾಗಿ ಅದನ್ನು ಸಂಪೂರ್ಣವಾಗಿ ಕಲ್ಮಶಮುಕ್ತ ಕೃಷಿಯಾಗಿ ಪರಿವರ್ತಿಸುತ್ತದೆ. ಇನ್ನೂ ಹೆಚ್ಚಿನ ಮೌಲ್ಯವನ್ನು ಸೇರಿಸುತ್ತಾ, ಅವರು ಈ ದ್ರಾಕ್ಷಿಗಳನ್ನು ಒಣದ್ರಾಕ್ಷಿ, ಮನುಕ್ ಮತ್ತು ಕಿಶ್ಮಿಶ್ ಆಗಿ ಸಂಸ್ಕರಿಸುತ್ತಾರೆ. ಶುದ್ಧ, ನೈಸರ್ಗಿಕ ಮತ್ತು ಆರೋಗ್ಯಕರ. ಆರೋಗ್ಯಕ್ಕೆ ಅಥವಾ ಪರಿಸರಕ್ಕೆ ಯಾವುದೇ ಹಾನಿಯನ್ನುಂಟು ಮಾಡದ ಸಿಹಿ ತಿಂಡಿ. ತಮ್ಮ ದ್ರಾಕ್ಷಿಯನ್ನು ರೋಗದಿಂದ ರಕ್ಷಿಸಲು, ಕೀಟಗಳನ್ನು ತಡೆಯಲು ಮತ್ತು ಅವುಗಳ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸಲು ಶ್ರೀ ಜಗದೀಶ್ ಅವರು ನೈಸರ್ಗಿಕ ಮತ್ತು ಸಾವಯವ ಪರಿಹಾರಗಳನ್ನು ಮಾತ್ರ ಬಳಸಲು ಬದ್ಧರಾಗಿದ್ದಾರೆ. ಕುಬಾ ಬೆಳವಣಿಗೆಯ ಪ್ರವರ್ತಕ ಮತ್ತು ನೈಸರ್ಗಿಕ ತೋಟಗಾರಿಕೆ ತೈಲ. ತಮ್ಮ ಜಮೀನಿನಲ್ಲಿ ಬೇರೆ ಯಾವುದೇ ರಾಸಾಯನಿಕಗಳು ಅಥವಾ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಎಂದಿಗೂ ಬಳಸಲಾಗುವುದಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಅವರ ಜಮೀನಿನಲ್ಲಿ ತೆಂಗಿನಕಾಯಿ, ಶ್ರೀಗಂಧ, ನಿಂಬೆ ಮತ್ತು ಇತರ ಅನೇಕ ಬೆಳೆಗಳನ್ನು ಸಹ ಬೆಳೆಯಲಾಗುತ್ತದೆ. ಇದು ವೈವಿಧ್ಯಮಯ ಮತ್ತು ಸುಸ್ಥಿರ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸುತ್ತದೆ. ಆದರೆ ಶ್ರೀ ಜಗದೀಶ್ ಅವರ ದೃಷ್ಟಿಕೋನ ತನ್ನ ಸ್ವಂತ ಭೂಮಿಯನ್ನು ಮೀರಿ ಕೆಲಸ ಮಾಡುತ್ತಾನೆ. ತನ್ನ ಕೃಷಿಯನ್ನು ವೆಚ್ಚ ಪರಿಣಾಮಕಾರಿ, ಸುಸ್ಥಿರ ಮತ್ತು 100% ಸಾವಯವನ್ನಾಗಿ ಮಾಡಲು, ಸಮಾಜಕ್ಕೆ ಸುರಕ್ಷಿತ ಮತ್ತು ವಿಷಮುಕ್ತ ಆಹಾರವನ್ನು ತಲುಪಿಸಲು, ನಮ್ಮ ಪರಿಸರವನ್ನು ಸಂರಕ್ಷಿಸಲು ಮತ್ತು ಭವಿಷ್ಯದ ಪೀಳಿಗೆಯ ಭವಿಷ್ಯವನ್ನು ರಕ್ಷಿಸಲು ಅವರು ಬದ್ಧರಾಗಿದ್ದಾರೆ. ಹತ್ತಿರದ ರೈತರು ತಮ್ಮ ಜಮೀನಿಗೆ ಭೇಟಿ ನೀಡಲು ಮತ್ತು ಈ ಸ್ಫೂರ್ತಿದಾಯಕ ರೂಪಾಂತರವನ್ನು ವೀಕ್ಷಿಸಲು ಹೃತ್ಪೂರ್ವಕವಾಗಿ ಆಹ್ವಾನಿಸಲ್ಪಡುತ್ತಾರೆ. ನಿಜಕ್ಕೂ ಶಿಕ್ಷಣತಜ್ಞ, ರೈತ ಮತ್ತು ದಾರ್ಶನಿಕರಾದ ಶ್ರೀ ಜಗದೀಶ್ ತನಗೊಂಡ ಅವರು ಮಾದರಿಯಾಗಿ ಮುನ್ನಡೆಸುತ್ತಿದ್ದಾರೆ. ಜ್ಞಾನ, ಆರೋಗ್ಯಕರ ಮಣ್ಣು, ಆರೋಗ್ಯಕರ ಬೆಳೆ, ಆರೋಗ್ಯಕರ ಭವಿಷ್ಯ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಭಾರತದ ನೆಲ, ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ಪಾಪ
ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಕ್ಕೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.